ಈಗಾಗಲೇ ಅನೇಕ ವರ್ಷಗಳಿಂದ ಈ ವಿಚಾರದಲ್ಲಿ ಹೋರಾಟ ನಡೀತಾ ಇದೆ. ನಮ್ಮ ಜಿಲ್ಲೆ ವಿಸ್ತೀರ್ಣದಲ್ಲಿ ಭೌಗೋಳಿಕವಾಗಿ ಬಹಳ ದೊಡ್ಡ ಜಿಲ್ಲೆ. ನಮಗೆ ಈ ಜಿಲ್ಲೆ ವಿಂಗಡಣೆಯಾಗಿ ಎರಡಾಗಬೇಕಾದದ್ದು ತುಂಬ ಅವಶ್ಯಕತೆ, ನಮ್ಮೆಲ್ಲರ ಅವಶ್ಯಕತೆ. ಯಾಕಂದರೆ ನಾವು ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಜಿಲ್ಲಾ ಕೇಂದ್ರಕ್ಕೆ ಹೋಗುವಂತಹ ಸಂದರ್ಭ ಪ್ರತಿಯೊಬ್ಬರಿಗೂ ಬರ್ತದೆ. ಆ ಸಂದರ್ಭದಲ್ಲಿ ನಾವು ಶಿರಸಿಯಿಂದಲೋ ಯಲ್ಲಾಪುರದಿಂದಲೋ ಹೊಳಿಯಾಳದಿಂದಲೋ ಮುಂಡಗೋಳದಿಂದಲೋ ಒಂದು 150 ಕಿಲೋಮೀಟ್ರ್ ದೂರ ಹೋಗಿ ಬರಬೇಕಾಗ್ತದೆ. ಅಲ್ಲಿ ನಾವು ಯಾವುದೋ ಕೆಲಸಕ್ಕೆ ಹೋದಾಗ ಆ ಕೆಲಸ ಆ ದಿವಸ ಮುಗಿಯೋದಿಲ್ಲ. ಅಲ್ಲಿ ನಾವು ಹೋದಾಗ ಅಧಿಕಾರಿಗಳು ಇರೋದಿಲ್ಲವೋ, ಕೇಸ್ ವರ್ಕರ್ ಇರೋದಿಲ್ಲವೋ, ಬೇರೆ ಯಾರೂ ಇರೋದಿಲ್ಲ, ಮತ್ತೆ ಹೋಗಬೇಕಾಗ್ತದೆ. ಆಮೇಲೆ ಅಧಿಕಾರಿಗಳು ಮೀಟಿಂಗ್ಗಳಿಗಾಗಿ ಕಾರವಾರಕ್ಕೆ ಹೋಗಬೇಕಾಗ್ತದೆ, ಜನಪ್ರತಿನಿಧಿಗಳು ಮೀಟಿಂಗ್ಗಳಿಗೆ ಕಾರವಾರಕ್ಕೆ ಹೋಗಬೇಕಾಗ್ತದೆ. ಇದು ವಿಸ್ತೀರ್ಣ ದೊಡ್ಡದಿದ್ದಾಗ ಎಲ್ಲರಿಗೂ ತುಂಬ ಕಷ್ಟದಾಯಕ ಕೆಲಸ. ಅದರ ಜೊತೆಗೆ ಜಿಲ್ಲಾ ಕೇಂದ್ರವಾದಾಗ ಅಭಿವೃದ್ಧಿ ಮತ್ತು ಪ್ರಗತಿಯು ವಿಶೇಷವಾಗಿ ಆಗ್ತದೆ ಎನ್ನುವ ವಿಚಾರ ಕೂಡ ಇದೆ. ಇದು ಸತ್ಯ ಕೂಡ ಹೌದು. ಈಗಾಗಲೇ ಅನಂತಮೂರ್ತಿ ಹೆಗಡೆ ಅವರು ಅನೇಕ ಕಾಲಗಳಿಂದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತಹ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದರು. ಆದರೆ ಜಿಲ್ಲಾ ಕೇಂದ್ರವಾದಾಗ ಇಂತಹ ಎಲ್ಲ ಹೋರಾಟಕ್ಕೆ ಬಲ ಬರುತ್ತದೆ, ಆ ಮೂಲಭೂತ ಸೌಲಭ್ಯಗಳು ಆಗ್ತವೆ. ಅನೇಕ ಕಾಲದಿಂದ ಇಲ್ಲಿ ಹೋರಾಟ ನಡೀತಾ ಬಂದಿದೆ. ಆದರೆ ನನಗನ್ನಿಸುವ ಮಟ್ಟಿಗೆ ಯಾವ ಹೋರಾಟಗಳು ತುದಿಯ ತನಕ ಈ ಕೆಲಸ ಕಾರ್ಯ ಸಾಧನೆಯಾಗುವ ತನಕ ಇವತ್ತಿಲ್ಲಿ ಮುಟ್ಟಲಿಲ್ಲ. ಬೇಕಾದ್ದು ಈಗಾಗಲೇ ಹೇಳಿದ ಹಾಗೆ ಒಂದು ನೇತೃತ್ವ ವಹಿಸಿಕೊಂಡು ಕೆಲಸವನ್ನು ಮಾಡುವಾಗ ಪ್ರತಿಯೊಬ್ಬರಿಗೂ ಮನುಷ್ಯನಾದವರಿಗೆ ಸಣ್ಣ ಪುಟ್ಟ ಸ್ವಾರ್ಥಗಳಿರ್ತದೆ. ಇದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಅದನ್ನೇ ನಾವು ವಿಶೇಷವಾಗಿ ಪರಿಗಣಿಸದೆ ಇದಕ್ಕೊಂದು ನೇತೃತ್ವವನ್ನು ಕೊಟ್ಟು ಈ ಕೂಗು ಈ ಭಾಗದ ಪ್ರತಿಯೊಂದು ಮನೆಯಲ್ಲಿ ಎದ್ದಾಗ ಮಾತ್ರ ಇದು ಸಾಧನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಎಲ್ಲೋ ಕೆಲವು ಜನ ಕೂಡಿ ಒಂದು ಮೀಟಿಂಗ್ ಮಾಡಿದರೆ ಒಂದು ಜಿಲ್ಲೆಯಾಗಬೇಕು ಎನ್ನುವಂತಹ ಕೂಗು ಸರ್ಕಾರದ ಮಟ್ಟದೊಳಗೆ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಮನೆಯಿಂದ ಈ ಕೂಗು ಹೇಳಬೇಕು, ನಮಗೆ ಕಾರವಾರ ಜಿಲ್ಲೆ ಆಗಿದ್ದರೆ ನಮಗೆ ಅನುಕೂಲ ಆಗೋದಿಲ್ಲ, ನಮಗೆ ಇಲ್ಲೊಂದು ಜಿಲ್ಲೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ. ಇದರ ಜೊತೆಗೆ ನಾನು ಗಮನಿಸಿದ ಕೆಲವೊಂದು ವಿಚಾರ ಅಂದರೆ, ನಮ್ಮ ಯಾವ್ಯಾವ ತಾಲೂಕುಗಳು ಕೂಡಿ ಜಿಲ್ಲೆಯಾಗಬೇಕು ಎನ್ನುವ ಹೋರಾಟದಲ್ಲಿ ಇರ್ತಾರೋ ಇವರಲ್ಲೂ ಕೂಡ ಒಂದು ಒಗ್ಗಟ್ಟಿರಬೇಕಾಗ್ತದೆ. ಈಗಾಗಲೇ ಯಲ್ಲಾಪುರದಲ್ಲಿ ಕೂಡ ಕಳೆದ ಕೆಲವು ವರ್ಷಗಳಿಂದ ಯಲ್ಲಾಪುರ ಜಿಲ್ಲೆ ಆಗಬೇಕು ಎನ್ನುವ ಒಂದು ಕೂಗು, ಒಂದು ಸಮಿತಿ ಕೂಡ ಇದೆ. ನಾವು ಈ ಸಮಿತಿಗಳನ್ನು ಅಂದರೆ ಈ ಎಲ್ಲ ತಾಲೂಕುಗಳಲ್ಲಿ ಈ ಹೋರಾಟದಲ್ಲಿರುವಂಥವರನ್ನು ತಾವುಗಳು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಹೋರಾಟದ ಮುಖಾಂತರ ಈಗಾಗಲೇ ವಿ.ಎಂ. ಭಟ್ರು ಸವಿಸ್ತಾರವಾಗಿ ಹೇಳಿದರು, ಒಂದು ನಾಯಕತ್ವ ಹೋರಾಟಕ್ಕೆ ಬೇಕೇ ಬೇಕು, ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಯಾಕಂದರೆ ಒಂದು ನಾಯಕತ್ವ ಇಲ್ಲದೆ ಯಾವ ಹೋರಾಟವೂ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ಉಪೇಂದ್ರ ಪೈ ಅವರು ಕೂಡ ಅನೇಕ ಕಾಲದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ. ಈಗೇನೋ 1-2 ವರ್ಷದಲ್ಲಿ ಆ ಹೋರಾಟ ಸ್ವಲ್ಪ ಕಡಿಮೆ ಆಗಿದೆ ನನಗನ್ನಿಸುವ ಮಟ್ಟಿಗೆ. ಒಂದು ಹೋರಾಟ ಜಾಗೃತವಾಗಿರಬೇಕು. ಇದು ಪ್ರತಿ ಮನೆಯನ್ನು ಮುಟ್ಟಬೇಕು. ಪ್ರತಿ ಮನೆಯಿಂದ ಈ ಕೂಗು ಹೇಳುವ ರೀತಿಯಲ್ಲಿ ಈ ಹೋರಾಟ ಮುಂದುವರಿಯಲಿ. ಅದಕ್ಕೂ ಮೊದಲು ಈ ತಾಲೂಕಿನಲ್ಲಿ ಅನೇಕ ತಾಲೂಕುಗಳಲ್ಲಿ ಈ ಹೋರಾಟದಲ್ಲಿ ಇದ್ದಂಥವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕೆಲಸ ಮುಂದುವರಿಯಲಿ. ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಬೆಂಬಲವಾಗಿ ನಿಲ್ತೇವೆ ಎನ್ನುವ ಮಾತನ್ನು ಹೇಳ್ತಾ ಮಾತನಾಡ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.